ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ನಾಡ್. ನಾನು ಕೃಪಾ. ನಿನ್ನೆ ಮೊಬೈಲ್ ಇಸ್ಕೊಬರಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೆ ಅಲ್ಲ, ಯಾಕಾಗಿ ನಿನ್ನೆ ಹೋಗಿಲ್ಲ ಅಂದರೆ ಇವತ್ತು ಊರಿಗೆ ಹೋಗೋಣ ಅಂತ ಇದ್ದೀನಿ. ಚಿಕ್ಕಪ್ಪಂಗೆ ಸ್ವಲ್ಪ ಹುಷಾರಿರಲಿಲ್ಲ, ಹಾಗಾಗಿ ನೋಡ್ಕೊಂಡು ಬರೋಣ ಅಂತ ಹೇಳಿ ಹೋಗ್ತಾ ಇದ್ದೀನಿ. ಅದಕ್ಕೆ ನಮ್ಮ ಮನೆಯವರು ಅಂದರು, ಎರಡು ಕೆಲಸ ಒಟ್ಟಿಗೆ ಆಗುತ್ತೆ, ನಾನು ಬರ್ತೀನಿ ಅಂತ ಹೇಳಿದ್ರು. ಆಮೇಲೆ ಆಯಿತು ಅಂತ ಹೇಳಿ ಅದಕ್ಕೆ ನಾನು ನಿನ್ನೆ ಇದನ್ನು ಕ್ಯಾನ್ಸಲ್ ಮಾಡಿ ಇವತ್ತು ಹೋಗೋಕ್ಕೆ ಮಾಡಿದೆ. ಇವತ್ತು ತಿಂಡಿ ಬಂದು ಆಲೂ ಪರಾಟ ಮಾಡೋಣ ಅಂತ ಇದ್ದೀನಿ. ಅದಕ್ಕೆ ನಾನು ಗೋಧಿ ಹಿಟ್ಟನ್ನು ಕಲಿಸ್ತಾ ಇದ್ದೀನಿ. ಸ್ವಲ್ಪ ಬೆತ್ತಗೆ ಕಲಿಸಿದ್ರೆ ಆಲೂ ಪರಾಟ ತುಪ್ಪ ಚೆನ್ನಾಗಾಗುತ್ತೆ. ಒಂಚೂರು ಗಟ್ಟಿಯಾಗಿತ್ತು ಇವತ್ತು ನಾನು ಕಲಿಸಿದ್ದು. ಪ್ರತಿ ಸಲ ಮಾಡಬೇಕಿದ್ರೂ ಆ ಹಿಟ್ಟು ಕಲಿಸ್ಬೇಕಿದ್ರೆ ಸ್ವಲ್ಪ ಹೆದರಿಕೆ ಆಗುತ್ತೆ. ಹಾಗೆಯೇ ಈ ಸಲ ಹೇಗಾಗಿದೆ ಅಂದರೆ, ಊರಿನ ಹಾಲು ಖಾಲಿ ಆಗುತ್ತೆ ಅನ್ನೋ ಟೈಮಲ್ಲಿ ಊರಿಗೆ ಹೋಗೋದಾಗಿದೆ. ಇವತ್ತು ಹಾಗೆಯೇ ಹಾಲು ಖಾಲಿ ಆಗಕ್ಕೆ ಬಂದಿತ್ತು, ನಾನು ಚೂರಿತ್ತು. ಟೀ ಮಾಡಿಕೊಂಡೆ, ಹಾಗೆ ಅದರಲ್ಲಿ ಕೆನೆ ಚೆನ್ನಾಗಿ ಕಟ್ಟಿತ್ತು. ಅದನ್ನು ನಾನು ಮತ್ತೇನು ಹೆಪ್ಪಿಗೆ ಹಾಕೋದು ಅಂತ ಹೇಳಿ ಸ್ವಲ್ಪ ಇದು ಕೆನೆ ತುಪ್ಪನ ಮಾಡಿಕೊಂಡೆ. ಕೆನೆ ತುಪ್ಪ ಅಂದರೆ ಹಾಲಿನ ಕೆನೆನ ತೆಗಿಯೋದು ಅಷ್ಟೇ, ಹಾಲು ಅದರಲ್ಲಿ ಇರಬಾರ್ದು. ಆನಂತರ ಅದಕ್ಕೆ ಚೂರು ಉಪ್ಪು ಹಾಕಬೇಕು. ಒಂದು 2 ಹಳಕ್ಕಷ್ಟು ಉಪ್ಪು ಹಾಕಿ ಅದನ್ನು ಒಲೆ ಮೇಲೆ ಸಣ್ಣ ಉರಿಲಿ ಕುದಿಸ್ಬೇಕು. ಅದು ತುಪ್ಪ ಬಿಡುತ್ತೆ, ಎಷ್ಟು ರುಚಿಯಾಗಿರುತ್ತೆ ಗೊತ್ತಾ. ನನಗೆ ಅದು ಹಪ್ಪಳ ಜೊತೆ ತಿನ್ನೋಕೆ ಇಷ್ಟ ಆಗುತ್ತೆ. ಆಮೇಲೆ ಅಕ್ಕಿ ರೊಟ್ಟಿಗೆ ನಾವೇನಾದರೂ ಪಲ್ಯ ಮಾಡಿರ್ತೀವಲ್ವ, ಅದ್ರ ಜೊತೆ ಮಿಕ್ಸ್ ಮಾಡ್ಕೊಂಡು ತಿನ್ನೋದಕ್ಕೂ ಇಷ್ಟ ಆಗುತ್ತೆ. ಹಾಗಾಗಿ ನಾನು ಚೂರು ಊರಿನ ಕೆನೆ ಆಗಿತ್ತಲ್ವ, ಹಾಗಾಗಿ ಮಾಡಿಕೊಂಡೆ. ಹಾಗೆ ನಿನ್ನೆ ತುಂಬ ಮಳೆ ಬಂತು, ಕರೆಂಟ್ ಬೇರೆ ಇರಲಿಲ್ಲ. ಹಾಗಾಗಿ ಮಿಕ್ಸಿನ ಅಲ್ಲಿಟ್ಕೊಂಡು ನಾನು ಬೆಳಗ್ಗೆ ಮಿಕ್ಸಿ ಮಾಡಿದೆ, ನನಗೀಗ ಮರ್ತೋಯ್ತು. ನಾನು ಆಲ್ಮೋಸ್ಟ್ ರೆಡಿ ಆಗಿಬಿಟ್ಟಿದ್ದೆ ಹೋಗೋದಕ್ಕೆ ಅಂತಲೇ. ಗಡಿ ಬಿಡಿಲಿ ಕೆಲಸ ಮಾಡಿಕೊಂಡು ರೆಡಿಯಾಗಿದ್ದೆ. ಇವತ್ತು ಹಾಗೆ ಆಯಿತು. ಮತ್ತು ಬೆಳಗ್ಗೆ ಬೇಗ ಹೋಗಿ ಮತ್ತು ಸಂಜೆ ಗುಡುಗು ಮಿಂಚು ಎಲ್ಲ ಹೇಳುತ್ತಲ್ವ, ಅದಕ್ಕೆ ಬೇಗ ಬರೋಣ ಅಂತ ಹೇಳಿದ್ರು. ಅದಕ್ಕೆ ಗಡಿ ಬಿಡಿಲಿ ಇವತ್ತು ಕೂಡ ಅಡುಗೆನ ಮಾಡ್ತಾಯಿದ್ದೀನಿ. ಸ್ವಲ್ಪ ಹೆಲ್ಪ್ ಮಾಡಿ ಅಂದೆ. ನನಗೆ ನೆಲ ಒಂದು ಒರೆಸ್ಕೊಟ್ರೆ ನನಗೆ ಎಲ್ಲ ಕೆಲಸ ಆದಂಗೆ ಆಗಿಬಿಡುತ್ತೆ. ಮತ್ತು ನಮ್ಮ ಮನೆಯವರು ಒಂದು ಸಲ ನೆಲ ಒರೆಸಿದ್ರೆ ಸಾಕು, ಎಷ್ಟು ನೀಟಾಗಿ ಆಗುತ್ತೆ. ನಾನೊಂದು 3-4 ಸಲ ಒರೆಸಿದ್ರೂ ನಂಗೆ ಒಂಥರ ಸಮಾಧಾನ ಅನಿಸಲ್ಲ. ಆಮೇಲೆ ಮತ್ತೆ ನಾನು ಒಂದು ಸಲ ಮಾಪ್ಸ್ಟಿಕಲ್ಲಿ ಒರೆಸಿದ್ದಲ್ದೇ ಕೈಯಲ್ಲಿ ಕೂಡ ಒರೆಸ್ಕೊತೀನಿ. ಆಲೂ ಪರಾಟ ಶ್ರೇಯು ಬಂದಮೇಲೆ ಮಾಡಿದನೋ ಇಲ್ವೋ ನನಗೂ ನೆನಪಿಲ್ಲ. ಶ್ರೇಯು ಆಲೂ ಪರಾಟ ಮಾಡು ಮಮ್ಮಿ ಅಂತ ಅಂದ. ಅದು ತುಂಬ ಕೆಲಸ ಆಗುತ್ತೆ. ನೆನ್ನೆದೇ ದೋಸೆ ಹಿಟ್ಟಿತ್ತು, ಪಡ್ಡು ಮಾಡ್ತೀನಿ ಅಂತ ಎಷ್ಟು ಹೇಳಿದ್ರೂ ಕೇಳಿಲ್ಲ. ಇಲ್ಲ ಉಪ್ಪಿಟ್ಟು ಮಾಡ್ತೀನಿ ಅಂದರೂ ಕೇಳಲಿಲ್ಲ. ಇಲ್ಲ ಆಲೂ ಪರಾಟನೇ ಮಾಡು ಅಂದ. ಮತ್ತು ಅವ್ನು ಹೇಳಿದ್ಮೇಲೆ ಏನು ಅಂತ ಹೇಳಿ ಆಲೂ ಪರಾಟಕ್ಕೆ ನಾನು ಈರುಳ್ಳಿನ ತುರಿತಾ ಇದ್ದೀನಿ. ಬರೀ ಆಲೂ ಪರಾಟ ಒಂದೇ ಮಾಡ್ತಾಯಿಲ್ಲ, ಪನ್ನೀರ್ ಇತ್ತು, ಅದನ್ನು ಕೂಡ ಹಾಕಿದ್ದೀನಿ. ಹಾಗೆಯೇ ಸ್ವಲ್ಪ ಗೋಬಿ ಇತ್ತು, ಅದನ್ನು ಕೂಡ ಹಾಕಿದ್ದೀನಿ. ಬೇಕಿದ್ರೆ ನೀವು ಕ್ಯಾರೆಟ್ ಕೂಡ ತುರಿದು ಹಾಕಿದ್ರೂ ಚೆನ್ನಾಗಾಗುತ್ತೆ. ಪನ್ನೀರ್ ಹಾಕಿ ನೋಡಿ, ತುಂಬಾ ಚೆನ್ನಾಗಾಗುತ್ತೆ. ಆಲೂಗಡ್ಡೆನ ನಾನು ಬೇಯಿಸಿದ್ದೆಲ್ಲ ಸ್ವಲ್ಪ ಮೆತ್ತಗಾದಂಗೆ ಅನಿಸ್ತು. ಅದಕ್ಕೆ ನಾನೇನು ಮಾಡಿದೆ ಅಂದರೆ ಬೌಲಲ್ಲಿ ಹಾಕಿ ಅದು ತಣ್ಣಗಾದ್ಮೇಲೆ ಸ್ವಲ್ಪ ಹೊತ್ತು ಫ್ರೀಝರಲ್ಲಿ ಇಟ್ಟಿದ್ದೆ. ಆಲೂಗಡ್ಡೆ ಏನಾದರೂ ಸ್ವಲ್ಪ ತುಂಬ ಬೆಂದಿದೆ ಅಂತ ಆದರೆ ನೀವು ಫ್ರಿಜ್ಜಲ್ಲಿ ಅಥವಾ ಫ್ರೀಝರಲ್ಲಿ ಇಡಿ, ಆವಾಗ ಅದು ಸ್ವಲ್ಪ ಗಟ್ಟಿಯಾಗುತ್ತೆ, ಆಲೂ ಪರಾಟಕ್ಕೆ ಚೆನ್ನಾಗಾಗುತ್ತೆ. ಯಾಕಂದರೆ ಕೆಲವೊಂದು ಆಲೂಗಡ್ಡೆ ತುಂಬ ಬೆಂದ್ಬಿಡುತ್ತೆ ನೋಡಿ, ಅದೊಂಥರ ನೀರು ಥರ ಆಗಿಬಿಡುತ್ತೆ. ಹಾಗಾದರೆ ಅದು ಪರಾಟ ಸ್ಟಫಿಂಗ್ ಅಷ್ಟು ಚೆನ್ನಾಗಿ ಬರಲ್ಲ. ಆಮೇಲೆ ಎಲ್ಲದನ್ನು ಈ ಥರ ತುರಿದು ಮಾಡಿ, ಆವಾಗ ನಿಮಗೆ ಆಲೂ ಪರಾಟ ತುಂಬ ಚೆನ್ನಾಗಿ ಬರುತ್ತೆ. ಆಲೂ ಪರಾಟಕ್ಕೆಲ್ಲ ರೆಡಿ ಮಾಡಿದೆ ನಾನು. ಶ್ರೇಯು ಎದ್ದು ಬಂದಮೇಲೆ ತಕ್ಷಣ ಮಾಡಿಕೊಡೋಕ್ಕಾಗುತ್ತೆ ಅಂತ ಸ್ವಲ್ಪ ಜೀರಿಗೆ ಮತ್ತು ಕೊತ್ತಂಬರಿ ಪುಡಿ, ಆನಂತರ ಕಸೂರಿ ಮೇಥಿ, ಅರಿಶಿನದ ಪುಡಿ, ಹಾಗೆ ಅಚ್ಕಾರದ ಪುಡಿ, 1-2 ಚಮಚದಷ್ಟು ಗರಂ ಮಸಾಲ ಹಾಕಿದ್ದೀನಿ. ಇದನ್ನು ಕಲಸಲ್ಲ ನಾನು, ಅವನು ಎದ್ದು ಬಂದ ನಂತರ ಕಲಸೋಣ ಅಂತ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ಹಾಗೆ ಹೊರಗಡೆ ತುಂಬ ಕಸ ಆಗಿತ್ತು, ಅದಕ್ಕೆ ಅದನ್ನು ನೆನ್ನೆನೇ ಸಂಜೆ ಗುಡಿಸೋಣ ಅಂತ ಅಂದ್ಕೊಂಡೆ. ಅಷ್ಟೊತ್ತಿಗೆ ಮಳೆ ಶುರುವಾಯಿತು, ಮತ್ತೇನೇನೋ ಕೆಲಸ ಆಯಿತು. ಹಾಗಾಗಿ ನಿನ್ನೆ ಮಾಡೋಕ್ಕಾಗಲಿಲ್ಲ. ಬೆಳಗ್ಗೆ ನಮ್ಮ ಮನೆಯವರು ಎದ್ದವರೇ ಅಂದರು, ಗುಡಿಸ್ಬಿಡೋಣವಾ ಅಂತ ಅಂದರು. ಯಾಕೋ ನಂಗೆ ಬೆಳಗ್ಗೆ ಗುಡಿಸ್ಬೇಕು ಅಂತ ಅನ್ನಿಸ್ಲಿಲ್ಲ. ಇಲ್ಲ ನೀವು ಬಂದಮೇಲೆ ಗುಡಿಸೋಣ ಅಂತ ಅಂದೆ. ನಾನು ಯಾವಾಗಲೂ ಸಂಜೆ ಗುಡಿಸ್ತೀನಿ ಹೆಚ್ಚಾಗಿ. ಸಂಜೆ ಆಗಿಲ್ಲ ಅಂದರೆ ಬೆಳಗ್ಗೆ ಗುಡಿಸ್ತೀನಿ. ಮತ್ತು ನಮ್ಮ ಮನೆಯವ್ರು ಬಂದಮೇಲೆ ಅದು ಒಂದು ಕೆಲಸ ಆಗುತ್ತೆ. ಇನ್ನೂ ನನಗೇನೋ ಟೈಮ್ ಇತ್ತಲ್ವ, ಟೈಮ್ ಇದ್ದಾಗ ಏನಂದರೆ ನಾವು ಮೊಬೈಲ್ ನೋಡೋಕ್ಕೆ ಶುರು ಮಾಡಿಬಿಡ್ತೀವಿ. ಅದಕ್ಕಿಂತ ಇದು ಕಸನಾದರೂ ಹೊಡೆಯೋಣ ಅಂತ ಕಸ ಹೊಡಿತಾ ಇದ್ದೀನಿ.
ಮತ್ತು ಕೆಲಸ ಎಲ್ಲ ಆಯಿತು. ಆಲೂ ಪರಾಟ ಮಾಡಬೇಕು, 8:15 ಆಯಿತು. ಮೊಸರಿಲ್ಲ, ಹಾಗಾಗಿ ಶ್ರೇಯೋಗಿ ತಿನ್ನೋಕ್ಕೆ ಮಾಡಿಕೊಡ್ತಾ ಇಲ್ಲ ನಾನು. ಮೊಸರು ನಮ್ಮನೆಯವ್ರಿಗೆ ತರೋದಕ್ಕೆ ಹೇಳಿದ್ದೀವ, ಹಾಗಾಗಿ ಅಪ್ಪ ಕಸ ಹೊಡೆದೆ ಅಲ್ಲ ಸಾಕಾದಂಗೆ ಆಯಿತು. ಆದರೂ ಅಷ್ಟು ನೀಟಾಗಿ ಆಗಿಲ್ಲ. ಇದ್ರದ್ದು ನಮ್ಮ ಎಂಥದ್ದು ನೇರಳೆ ಮರದ್ದು ಸಣ್ಣ ಸಣ್ಣ ಕಾಯಿ ಆಗಿದೆಯಾ, ಅದೆಲ್ಲ ಉದುರುತ್ತಾ ಇದೆ. ಇಲ್ಲಿ ತನಕ ಬಂದಿದೆ ಗಾಳಿಗೆ. ಅದೆಷ್ಟು ಹೊಡೆದ್ರೂ ಕಸ ಕ್ಲೀನಾಗಿ ಹೋಗ್ತಾಯಿಲ್ಲ. ಇಬ್ಬರಾದರೆ ಚೆನ್ನಾಗಾಗುತ್ತೆ. ನಮ್ಮನೆಯವ್ರು ಬೆಳಗ್ಗೆ ಕರೆದ್ರು ಕಸ ಹೊಡೆಯೋಣ ಬಾ ಅಂತ. ನಂಗೆ ಬೆಳಗ್ಗೆ ಯಾಕೋ ಗೊತ್ತಿಲ್ಲ, 2 ದಿನ ಆಯಿತು ಹೇಳೋಕ್ಕೆ ಬೇಡ ಆಗ್ತಾಯಿದೆ. ನೆನ್ನೆನೂ ನಂಗೆ ಹಾಗೆ ಅನ್ನಿಸ್ತಾಯಿತ್ತು, ಇವತ್ತು ಹಾಗೆ ಅನ್ನಿಸ್ತು. ಹೇಳೋಕ್ಕೆ ಬೇಡ ಥರ ಅನ್ನಿಸ್ತು. 6:15 ಎದ್ದು ಬಂದಿದ್ದೀನಿ. ಹಂಗೆ ಕೆಲಸ ಮುಗಿಯುತ್ತೋ ಇಲ್ವೋ ಅಂದ್ಕೊಂಡಿದ್ದೆ. ಅಂತೂ ಕೆಲಸ ಎಲ್ಲ ಮುಗೀತು. ಅಡುಗೆ ಮನೆಯೂ ಒಂದು ಸಲ ಕ್ಲೀನ್ ಮಾಡಿಕೊಂಡು ಬಂದೆ. ಎಲ್ಲ ಅಡುಗೆ ಮನೆ ಕೆಲಸ ಮುಗಿಸಿ ಹೊರಗೆ ಬಂದೆ. ನಾನು ಕಸ ಹೊಡೆದೆ, ಆದರೂ ಅಷ್ಟು ಕ್ಲೀನ್ ಅಂತ ಅನಿಸಿಲ್ಲ ನನಗೆ. ಅದು ಪೈಪ್ ಹಾಕಿ ನೀರು ಹಾಕಿ ತೊಳೆದ್ರೆ ಏನಾಗುತ್ತೆ ಗೊತ್ತಾ, ಸೈಡಿಗಿರೋ ಮಣ್ಣು ಇದೆಯಲ್ಲ ಅದು ಎದ್ದೋಗ್ಬಿಡುತ್ತೆ. ಅದು ಮಳೆ ಬಂದುನೇ ಹೋಗ್ಬೇಕಂತೆ. ನಾವು ತೊಳೆದ್ರೆ ಕೆಳಗಿರೋದು ಆ ಫೋರ್ಸಿಗೆ ಎದ್ದು ಬಿಡುತ್ತೆ ಅಂತ ಹೇಳಿದ್ದಾರೆ. ಹಾಗಾಗಿ ನಾನು ತೊಳಿತಾ ಇಲ್ಲ, ಬರೀ ಈ ಕಟ್ಟೆ ಮಾತ್ರ ತೊಳಿತಾ ಇದ್ದೀನಿ. ಪಂಪು ಆನ್ ಮಾಡಿಲ್ಲ, ಪಂಪು ಆನ್ ಮಾಡಬೇಕು. ನಿನ್ನೆ ಸುಮ್ಮನೆ ಸಂಜೆ ಗಿಡಕ್ಕೆ ನೀರು ಬಿಟ್ಟೆ, ಚೆನ್ನಾಗಿ ಮಳೆ ಬಂತು. ಆದರೆ ನಮ್ಮ ಊರಲ್ಲಿ ಮಳೆ ಬಂದಿಲ್ಲ ಅಂತೆ. ಈರುಳ್ಳಿ ಬೇಯಿಸ್ತೀನಲ್ಲ, ಆಮೇಲೆ ಇದನ್ನು ಏನದು ಗೋಬಿ ಇದು ತುರಿದಿರ್ತೀನಲ್ವ, ಅದು ಹಸಿ ವಾಸನೆ ಇಡೀ ಮನೆ ತುಂಬ ಇದಾಗ್ತಾಯಿದೆ. ಅದಕ್ಕೆ ನಾನು ಈರುಳ್ಳಿ ಬೇಯಿಸ್ಬೇಕಿದ್ರೆ ಚಿಮ್ನಿ ಆನ್ ಮಾಡಿಕೊಂಡು ಅದ್ರ ಮೇಲೆ ಒಂದು ಇದನ್ನು ಮುಚ್ಚಿದ್ದೀನಿ. ಅವತ್ತೊಂದಿನ ಇಡೀ ದಿನ ವಾಸನೆ ಆಯ್ತಾ, ಈರುಳ್ಳಿ ಬೇಯಿಸಿರೋ ವಾಸನೆ. ಅದು ಒಂಥರ ಅನ್ಸಕ್ಕೆ ಶುರುವಾಗ್ಬಿಡುತ್ತೆ. ಆಮೇಲೆ ಅದು ಒಂಥರ ವಾಸನೆ ಕೆಟ್ಟದಾಗ ಅನ್ಸಕ್ಕೆ ಶುರುವಾಗುತ್ತೆ. ಅದೇ ಅಮ್ಮ ಊಟಕ್ಕೆ ಬರ್ತೀರಾ ಅಂತ ಕೇಳಿದ್ರು, ಹ್ಞೂ ಅಂತ ಹೇಳಿದೆ. ಅಮ್ಮಂಗೆ ಕಾಲು ನೋವಾಗಿದೆ ಅಂತ. ಅವರು ಅವತ್ತು ನಾವು ಊರಿಗೆ ಹೋಗಿದ್ವಲ್ಲ, ಅವತ್ತು ಡಾಕ್ಟ್ರ್ ಹತ್ರ ಹೋಗಿದ್ರು. ಹೋದಾಗ ಅವರಿಗೆ ತುಂಬ ಹೊತ್ತು ಕುತ್ಕೊಂಡ್ರೆ ಆಗಲ್ಲ, ಅವ್ರು ಮಲಗಬೇಕು. ಅಲ್ಲಿ ಕುತ್ಕೊಂಡಿದ್ರಂತೆ, ಅದು ಕಾಲು ಒಂದು ನೋವಾಗಿದೆಯಂತೆ. ಹಂಗೆ ಮತ್ತು ಓಡಾಟನೂ ಜಾಸ್ತಿ ಆಗುತ್ತಲ್ಲ, ಅದಕ್ಕೆ ನಾನು ಅಲ್ಲಿ ನಮ್ಮೂರ ಹತ್ರ ಮಾಸೂರು ಅಂತ ಇದೆ, ಅಲ್ಲಿಗೆ ಯಾರೋ ಹೊಸ ಡಾಕ್ಟ್ರು ಬಂದಿದ್ದಾರಂತೆ. ಅವ್ರು ಅಲ್ಲಿ ಒಬ್ಬರು ಡಾಕ್ಟ್ರ್ ಇದ್ದಾರೆ, ಅವ್ರಿಗೆ ತೋರಿಸ್ತಾರೆ. ಏನಾದ್ರು ಸಣ್ಣ ಪುಟ್ಟ ಇದ್ದರೆ ಅವ್ರಿಗೆ ಅಲ್ಲಿ ಆರಾಮಾಗುತ್ತೆ, ಗ್ಯಾಸ್ಟ್ರಿಕ್ಕು ಆ ಥರದ್ದೆಲ್ಲ ಆದ್ರೆ. ಅದ್ಯಾರೋ ಹೊಸೊಬ್ರು ಬಂದಿದ್ದಾರಂತೆ, ಸತೀಶ್ ಬಂದರೆ ಹೋಗಿ ಬರ್ತೀನಿ ಅವ್ರ ಜೊತೆಗೆ ಅಂದರೆ ಏನಾದರೂ ಮಾಡಮ್ಮ ಅಂದೆ. ನಮ್ಮ ಹತ್ರ ಹೋದಲ್ಲಿ ಎಲ್ಲೂ ಹೊರಡಲ್ಲ, ಒಂದು ಅರ್ಧ ಗಂಟೆ ಸುಮ್ಮನೆ ಮಲಗಬೇಕು ಊರಲ್ಲಾದರೂ. ಇಲ್ಲಿ ಎಂಥ ಏನೂ ಕೆಲಸ ಇಲ್ಲ, ಸುಮ್ಮನೆ ಇದ್ದೀನಿ ಅಂದರೆ ಏನಾದರೂ ಒಂದು ಕೆಲಸ ತಲೆಯಲ್ಲಿ ಓಡ್ತಾ ಇರುತ್ತೆ. ಅಲ್ಲಾದ್ರೆ ಹಾಗಲ್ಲ, ಯಾವ ಕೆಲಸನೂ ತಲೆಯಲ್ಲಿ ಓಡೋದಿಲ್ಲ. ನಿನ್ನೆ ಎಡಿಟಿಂಗೂ ಮಾಡ್ಕೊಂಡಿಲ್ಲ, ನಿನ್ನೆ ಮಧ್ಯಾಹ್ನನೂ ಮಲಗಿದ್ದೀನಿ. ನಾನು ಚೆನ್ನಾಗಿ ನಿದ್ದೆ ಹೊಡೆದಿದ್ದೀನಿ. ಅದೇ ನಮ್ಮ ಮನೆಯವರಿಗಾಗಿ ಈಗ ನಾನು ನನ್ನ ಮಗ ಕಾಯ್ತಾ ಇದ್ದೀವಿ. ಅದೆಲ್ಲ ಪರಾಟ ತುಂಬಿ ಇಟ್ಕೊಂತೀನಿ, ನೋಡೋಣ ಬಂದ ತಕ್ಷಣ 2 ಹಂಚು ಇಟ್ಕೊಂಡು ಬೇಯಿಸ್ಕೊಡೋಕ್ಕಾಗುತ್ತೆ. ಅದೇ ಒಂದು 5 ನಿಮಿಷ ಕೂರೋಣ ಅಂತ ಕೂತ್ಕೊಂಡೆ. ಶ್ರೇಯು ಮೊಬೈಲ್ ನೋಡ್ತಾ ಇದ್ದಾನೆ. ಅಯ್ಯೋ ಗಿಡಕ್ಕೆ ನೀರು ಹಾಕಿದ್ನ, ನೀರು ಪೂರ್ತಿ ಇಲ್ಲಿ ಬಂದಿದೆ. ಅದು ದೇವರು ಪಾತ್ರೆ ತೊಳೆದೆ, ಅದರ ಹೂವು ಎಲ್ಲ ಇರುತ್ತಲ್ಲ, ಆ ನೀರನ್ನ ತಂದು ಅಲ್ಲಿ ಹಾಕಿದೆ. ಅದು 2 ಗಿಡ ಮಾಡಬೇಕು, ಚೆನ್ನಾಗಾಗಿದೆ. ಅದು ಒಂದೇ ಅನಿಸುತ್ತೆ, ನಾನು ದುಡ್ಡು ಕೊಟ್ಟಿದ್ದಕ್ಕೆ ನನಗೆ ಒಳ್ಳೆ ರಿಸಲ್ಟ್ ಕೊಟ್ಟಿದ್ದು. ಇದು ಯಾಕೋ ಹೋಗೋಕ್ಕಾಗ್ಬಿಟ್ಟಿದೆ ನೋಡಿ, ಹಿಂಗಾಗಿದೆ. ನಾನು ಬಿಸಿಲಲ್ಲಿ ಇಡಬೇಕು, ನೋಡಬೇಕು ಯಾಕೆ ಹಂಗಾಗಿದೆಯೋ ಗೊತ್ತಿಲ್ಲ. ಏನು ಎದ್ದು ಬಂದಿದ್ದಾನೆ. ಆಮೇಲೆ ನಾನು ಆಲೂ ಪರಾಟಕ್ಕೆಲ್ಲ ರೆಡಿ ಮಾಡಿ ಇಟ್ಕೊಂಡ್ರೆ ನಮ್ಮನೆಯವ್ರಿಗೆ ಮೊಸರು ಥರ ಕೇಳಿದೆ. ಅವನಿಗೆ ನಮ್ಮನೆ ಮೊಸರು ಇಷ್ಟ ಆಗಲ್ಲ, ಅವನಿಗೆ ಆ ನಂದಿನಿಯವ್ರ ಮೊಸರು ಆಗಬೇಕು. ಅದು ಅವತ್ತೇ ತಿಂದು ಖಾಲಿ ಮಾಡಬೇಕು ಆ ಥರ. ಅದಕ್ಕೆ 2 ಪ್ಯಾಕೆಟ್ ತೊಗೊಬನ್ನಿ, ಹೆಂಗಿದ್ರು ಅವನಿಗೆ 1 ಪ್ಯಾಕೆಟ್ ಬೇಕು ಅಂತ ಹೇಳಿದೆ. ಅವ್ರು ಬರೋದ್ರೊಳಗೆ ಎಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ದೆ. ಆಲೂ ಪರಾಟಕ್ಕೆ ಸ್ಟಫ್ ಎಲ್ಲ ಮಾಡಿ ಇಟ್ಕೊಂಡ್ರೆ ಬಂದ ತಕ್ಷಣ ಉದ್ಕೊಡೋಕ್ಕಾಗುತ್ತೆ ಅಂದ್ಕೊಂಡೆ. ಆಮೇಲೆ ಅದೇನಾದರೂ ನೀರು ಹೊಡೆದು ಆಮೇಲೆ ಉದ್ದಕ್ಕೆ ಬರೋದಿದ್ರೆ ಅಂತ ಹೇಳಿ ನಮ್ಮ ಮನೆಯವ್ರು ಇನ್ನೇನು ಮೊಸರು ತೊಗೊಂಡು ಹೊರಟೆ ಅನ್ನೋಷ್ಟೊತ್ತಿಗೆ ನಾನು ಕೂಡ ಆಲೂ ಪರಾಟನ ಉತ್ತಾ ಇದ್ದೀನಿ. ಇದು ಸ್ಟಫಿಂಗ್ ಸ್ವಲ್ಪ ಜಾಸ್ತಿ ಆಗಿಬಿಡ್ತು, ಹಾಗಾಗಿ ಸ್ವಲ್ಪ ಒಡಿತು. ಆಮೇಲೆ ಇವತ್ತು ನಾನು ಹಿಟ್ಟು ಕಲಸಿದ್ದು ಸ್ವಲ್ಪ ಗಟ್ಟಿಯಾಗಿಬಿಟ್ಟಿತ್ತು, ಗೋಧಿ ಹಿಟ್ಟು. ಇನ್ನೊಂಚೂರು ತೆಳ್ಳು ಕಲಿಸ್ಕೊಂಡಿದ್ರೆ ಚೆನ್ನಾಗಿ ಆಗ್ತಾಯಿತ್ತು. ಹಿಟ್ಟು ಎಷ್ಟು ತೆಳ್ಳಗಿರುತ್ತೋ ಆಲೂ ಪರಾಟ ಉದ್ದೋದಕ್ಕೆ ಅಷ್ಟು ಚೆನ್ನಾಗಿ ಬರುತ್ತೆ. ಅವನು ಅದಕ್ಕೆ ಟೊಮೆಟೊ ಕೆಚಪ್ ಹಾಕ್ಕೊಂಡು ತಿಂತಾನೆ. ತೊಗೊಂಡಿದ್ದೀನಿ. ಓಮಿನಿಯಲ್ಲಿ ಶ್ರೇಯು ಹಿಂದೆ ಕೂರಕ್ಕೆ ಇಷ್ಟನೇ ಪಡಲ್ಲ. ಆ ಕಾರಲ್ಲಾದರೆ ನಾನು ಅವನು ಒಟ್ಟಿಗೆ ಮುಂದೆ ಕೂರ್ತೀವಿ. ಈ ಕಾರಲ್ಲಿ ಕೂರಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಹಿಂದೆ ಓಮಿನಿಲಿ ಕೂತ್ಕೊಂಡ್ರೆ ಏನಾಗುತ್ತೆ ಅಂದರೆ ತುಂಬ ದೂರ ಕೂತ್ಕೊಂಡಿದ್ದೀವಿ ಅನ್ನೋ ಥರ ಆಗುತ್ತೆ. ಅದಕ್ಕೆ ಮುಂದೆ ಕೂರ್ತೀನಿ ಅಂತ ಕೂತ್ಕೊಂಡ. ಹಾಗೆ ಸಾಗರನೂ ಬಂದ್ವಿ ನಾವು. ಮೊಬೈಲ್ ರಿಪೇರಿಗೆ ಅಂತ ಕೊಟ್ಟಿದ್ದಲ್ಲ, ಅದು ರಿಪೇರಿ ಕೂಡ ಆಗಿತ್ತು.
ತುಂಬ ಖುಷಿ ಆಯಿತು ನನಗೆ ಇವತ್ತು ಸದ್ಗುರುದಲ್ಲಿ ರಿಪೇರಿ ಕೊಟ್ಟಿದ್ದೆಯಲ್ಲ, ತುಂಬ ಚೆನ್ನಾಗಿ ಕೂಡ ಮಾಡಿ ಕೊಟ್ಟರು ಎಲ್ಲದನ್ನು. ಅದನ್ನು ನಾನು ನೆಕ್ಸ್ಟ್ ಹೇಳ್ತೀನಿ ಏನೇನು ಆಯಿತು ಅನ್ನೋದು. ಯಾರಾದರೂ ನನ್ನ ವಿಡಿಯೋ ನೋಡ್ತಾ ಇದ್ದರೆ ಸಾಗರದ ಸುತ್ತಮುತ್ತ ಅಥವಾ ಎಲ್ಲೇ ಇದ್ರೂ ಬಂದು ಇಲ್ಲಿ ಮೊಬೈಲ್ ತೊಗೊಳ್ಳಿ. ಸರ್ವಿಸ್ ಕೂಡ ತುಂಬಾ ಚೆನ್ನಾಗಿದೆ. ಬೇರೆ ಶೋರೂಮ್ಗಳಲ್ಲಿ ಸರ್ವಿಸಿಗೆ ನೀವು ಅದೇ ಇದಕ್ಕೆ ಹೋಗಿ ಅಂತಾರೆ, ಇವರು ಅವರೇ ಮಾಡಿಸಿ ಕೊಡ್ತಾರೆ. ನಂಗೆ ಅದು ಇಷ್ಟ ಆಯಿತು. ನಿಧಾನವೇ ಅಪ್ಪ, ನಂಗೆ ಎಷ್ಟು ಖುಷಿ ಆಯಿತು ಗೊತ್ತಾ ಇವತ್ತು. ನಾನು ಒಂದು ನಿಮಿಷ ಹೇಳಿದೆ, ಬನ್ನಿ ಅಂದರು. ಅಲ್ಲೇ ಮೇಲಿದೆ ಮಗ, ಒಂದೇ ನಿಮಿಷ ಸಣ್ಣ ಮಾಡಪ್ಪುಟ್ಟಣೆ. ನನಗೆ ಇನ್ಸ್ಟಾಗ್ರಾಮು ಹೋಯ್ತು ಅಂತಲೇ ಆಗಿತ್ತು. ನಾನು ಒಂಚೂರು ಪೇಷನ್ಸ್ ಕಳ್ಕೊಂಡಿದ್ರೆ ಹೊಸ ಇನ್ಸ್ಟಾಗ್ರಾಮೇ ಮಾಡಿಬಿಡ್ತಿದ್ದೆ. ನಂಗೆ ಸ್ವಲ್ಪ ಪೇಷನ್ಸ್ ತುಂಬ ಕಮ್ಮಿ, ಯಾಕೋ ಗೊತ್ತಿಲ್ಲ. ಇವತ್ತು ನನಗೆ ಹಂಗಿತ್ತು ಈ ಸಲ. ನನ್ನ ಇನ್ಸ್ಟಾಗ್ರಾಮ್ ಹೋಯ್ತು ಅಂತ. ನಂದೇನು ತುಂಬ ಜನ ಫಾಲೋವರ್ಸ್ ಇಲ್ಲ, ಆದರೆ ನಾನೇನೋ ಒಂದು ಜೋಶಿಂದ ವೀಡಿಯೋನ ಈಗ ಸ್ವಲ್ಪ ದಿನದಿಂದ ಅಪ್ಲೋಡ್ ಮಾಡ್ತಾ ಇದ್ದೆ. ಎಷ್ಟು 300-400 ಆಗಿ ಒಂದು ವರ್ಷಗಳನ್ನೇ 2 ವರ್ಷನೇ ಆಗೋಗಿತ್ತೇನೋ. ಆಮೇಲೆ ನಾನು ಅದರಲ್ಲಿ ಆ್ಯಕ್ಟಿವ್ ಇರಲಿಲ್ವಾ. ಆಮೇಲೆ ಈಗ ಶುರು ಮಾಡಿದೆ, ಪಟ್ ಅಂತ ಫಾಲೋವರ್ಸ್ ಆಗ್ತಾಯಿದ್ರು. ಒಂದು 700 ಹತ್ತತ್ರ ಇದ್ದಾರೆ ಅಷ್ಟೇ. ವ್ಯೂಸ್ ಚೆನ್ನಾಗಿ ಆಗ್ತಾಯಿತ್ತು. ಹಾಗಾಗಿ ನಾನು ತುಂಬ ತಲೆ ಕೆಡ್ಸ್ಕೊಂಡ್ಬಿಟ್ಟಿದ್ದೆ, ಏನಾಗುತ್ತೋ ಅಂತ. ನಿಜ ಹೇಳ್ತೀನಿ, ಪಾಪ ಸದ್ಗುರು ಮೊಬೈಲ್ಸ್ ಅವ್ರಿಗೆ ನಿಜ ಥ್ಯಾಂಕ್ಸ್ ಹೇಳ್ಬೇಕು. ಅಲ್ಲಿ ಹುಡುಗರು ಕೆಲಸ ಮಾಡೋರಿಗೆ, ಅವ್ರು ಓನರ್ ಇದ್ದರು. ನೀವು ಇನ್ಸ್ಟಾಗ್ರಾಮಲ್ಲಿ ನೋಡಿದ್ರೆ ಅವ್ರನ್ನ ಗುರ್ತು ಹಿಡಿತೀರಾ. ಎಷ್ಟು ಹೆಲ್ಪ್ ಮಾಡಿದ್ರು ಗೊತ್ತಾ ಪಾಪ. ಒಂದು 3-4 ಜನ ಹುಡುಗರು ಬಂದು ಎಲ್ಲ ಇನ್ಸ್ಟಾಗ್ರಾಮ್ ಹುಡ್ಕೋದಕ್ಕೆ ಹೆಲ್ಪ್ ಮಾಡಿ. ಅದೆಲ್ಲ ಕಳೆದೋಗ್ಬಿಟ್ಟಿತ್ತು. ಇನ್ಸ್ಟಾಗ್ರಾಮ್ ನಂದು ಪಾಸ್ವರ್ಡ್ ಕಳೆದೋಗ್ಬಿಟ್ಟಿತ್ತು. ಆಮೇಲೆ ಅದು 2 ಮೊಬೈಲಲ್ಲಿ ಏನಂತಾರೆ ಶ್ರೇಯು, 2 ಮೊಬೈಲಲ್ಲಿ 2 ಡಿವೈಸಲ್ಲಿ ಇದೆ ಅಂತ ತೋರಿಸ್ತಾ ಇತ್ತು. ಅವತ್ತು ಹುಚ್ಚು ಹಿಡಿದು ಬಿಟ್ಟಿತ್ತು ನಮ್ಮೆಲ್ಲರಿಗೂ ಅಲ್ಲಿ. ಆಮೇಲೆ ಏನೇನೋ ಮಾಡಿ ನಂದು ಇನ್ಸ್ಟಾಗ್ರಾಮ್ ಒಂದು ಸಿಕ್ತು, ಖುಷಿ ಆಯಿತು. ನಾನು ಸಿಗಲ್ವೇನೋ ಅಂತಲೇ ಅನ್ಕೊಂತ ಇದ್ದೆ. ಅಷ್ಟೊತ್ತಿಗೆ ಸಿಕ್ತು. ನಂಗೆ ಅದಕ್ಕೆ ಏನೇನು ಪದ ಉಪಯೋಗಿಸ್ಬೇಕನ್ನೋದು ಗೊತ್ತಿಲ್ಲ. ನನಗೇನು ಪದ ಬರುತ್ತೋ ಅದನ್ನು ಹೇಳ್ತಾ ಇದ್ದೀನಿ. ಯಾಕಂದರೆ ನನಗೆ ಅಷ್ಟೆಲ್ಲ ನಾನು ಟೆಕ್ನಿಕಲಿನ ಏನದು ನನಗೆ ಅದರಲ್ಲಿ ಏನೂ ನಂಗೊಂದು ಐಡಿಯಾ ಇಲ್ಲ. ನಿಜ ಹೇಳ್ತೀನಿ, ನನಗೆ ಆಗಿದ್ರೆ ಈ ಕೆಲಸ ಮಾಡೋಕ್ಕಾಗ್ತಿರ್ಲಿಲ್ಲ. ಅವ್ರು ಆಗಿದ್ದಕ್ಕೆ ನನಗೆ ಆ ಕೆಲಸನ ಮಾಡಿ ಕೊಟ್ಟರು. ಅವ್ರ ಹತ್ರ ಮೊಬೈಲ್ಸ್ ಒಂದೇ ಅಲ್ಲ, ಫರ್ನಿಚರ್ ಸಿಗುತ್ತೆ, ಆಮೇಲೆ TV ಸಿಗುತ್ತೆ, ಆಮೇಲೆ ಫ್ರಿಡ್ಜ್ ಸಿಗುತ್ತಂತೆ. ನಾನು ಅದೇ ಫ್ರಿಡ್ಜ್ ನೋಡೋಕೆ ಹೋಗಬೇಕು. ಫ್ರಿಡ್ಜ್ ಮೇಲ್ಗಡೆನೂ ಇದೆಯಂತೆ, ಇನ್ನೊಂದು ಶೋರೂಮ್ ಕೂಡ ಇದೆಯಂತೆ. ಮತ್ತು ತುಂಬ ಇದು ಮಾಡ್ತಾರೆ ಚೆನ್ನಾಗಿ, ನಮ್ಮನ್ನ ಏನಂತಾರೆ ಎಂಟರ್ಟೈನ್ ಮಾಡ್ತಾರೆ ಬಂದವರಿಗೆ. ಯಾರಿಗೂ ಬೇಜಾರು ಮಾಡಲ್ಲ. ನನಗೆ ಪಾಪ ಅವ್ರೇನಾದ್ರೂ ಮಾಡ್ಕೊಡ್ಬೇಕು ಅಂತ ನಿಜವಾಗ್ಲೂ ಇರಲಿಲ್ಲ. ನಂಗೆ ಮಾಡಿ ಎಲ್ಲ ಸರಿ ಮಾಡಿ ಕೊಟ್ಟರು. ಹೋದ್ಸಲನೂ ಅಷ್ಟೇ ಯೂಟ್ಯೂಬಿಗೆ ಎಲ್ಲದನ್ನು ಸರಿ ಮಾಡಿ. ನಂಗೆ ಅದಕ್ಕೇ ಮೊಬೈಲು ಬದಲಾಯಿಸೋಕೆ ಹೆದರಿಕೆ ಆಗೋದು ಅದೇನೆ. ನಂಗೆ ಯಾರೋ ಒಬ್ರು ಕಮೆಂಟಲ್ಲಿ ಕೇಳ್ತಾಯಿದ್ರು, ನೀವು ತಗೊಂಡಿರೋ ಮೊಬೈಲ್ ಚೆನ್ನಾಗಿದೆಯಾ ಓಪೋ, ನಾನು ತೊಗೋಬೇಕು ಅಂತ. ಖಂಡಿತ ನನ್ನನ್ನು ನೋಡಿ ನೀವು ತೊಗೋಬೇಡಿ. ನೀವು ಹೋಗಿ ಅಲ್ಲಿ ನೋಡಿ ಮೊಬೈಲ್ನ ಹೇಗಿರುತ್ತೆ ಏನು ಎತ್ತ ಅನ್ನೋದನ್ನು ನೀವು ಎಕ್ಸ್ಪೀರಿಯೆನ್ಸ್ ಮಾಡಿ ತೊಗೊಳ್ಳಿ. ಯಾಕಂದರೆ ನನಗಿಷ್ಟ ಆಗಿದ್ದು ನಿಮಗೆ ಆಗಬೇಕು ಅಂತ ಏನಿಲ್ಲ. ನಾನು ವಿಡಿಯೋ ಕ್ಲಾರಿಟಿ ಮಾತ್ರ ನೋಡ್ತೀನಿ ಅಷ್ಟೇ. ನನಗೆ ಇರೋದು ಅಷ್ಟೇ. ನನಗೆ ಸ್ಟೋರೇಜ್ ಇರಬೇಕು, ವಿಡಿಯೋ ಕ್ಲಾರಿಟಿ ಇರಬೇಕು, ಎರಡಕ್ಕೆ ನಾನು ನೋಡಿ ತೊಗೊಳ್ಳೋದು. ನಿಮಗೆ ಹೆಂಗೆ ಬೇಕೋ ಹಂಗೆ ನೋಡಿ ತೊಗೊಳ್ಳಿ ಅಷ್ಟೇ. ಮತ್ತು ನಾನು ಸ್ವಲ್ಪ ಬಜೆಟು ಇಟ್ಕೊಂಡಿದ್ದೆ ಈ ಸಲ. ತುಂಬ ಬಜೆಟ್ ಬೇಡ ಅಂತ, ತುಂಬ ಕಡೆ ಬಜೆಟ್ ಅಂದರೆ ನಾನು ಸ್ವಲ್ಪ ಏನು ಹೇಳೋದು ನಂಗೆ ಅರ್ಥನೇ ಆಗ್ತಿಲ್ಲ. ನಾನು ಬೇರೆ ಕಡೆ ಸ್ವಲ್ಪ ದುಡ್ಡನ್ನ ಇದು ಮಾಡಿದ್ದಕ್ಕೆ ನಾನು ಈ ಸ್ವಲ್ಪ ಬಜೆಟಲ್ಲಿ ಹುಡುಕ್ತಾ ಇದ್ದೆ. ಇಷ್ಟೇ ಬಜೆಟಲ್ಲಿ ಬೇಕು ಅಂತ ಹೇಳಿ ನಾನು ನನ್ನ ಬಜೆಟಿಗೆ ತಕ್ಕಂಗೆ ಏನ್ರಿ ನಮ್ಮ ಮನೆಯವ್ರ ಮುಖ ನೋಡ್ತಿದ್ದೆ. ನನ್ನ ಬಜೆಟಿಗೆ ತಗ್ಗಿದ್ರೆ ತಪ್ಪು ಮಾತಾಡಿದ. ನನಗೆ ಕೆಲವೊಂದ್ಸಲ ಮಾತು ಬರೋದೇ ಇಲ್ಲ. ನಿಜ ಹೇಳ್ತೀನಿ, ನನಗೆ ತುಂಬ ಎದುರುಗಡೆ ಪರಿಚಯ ಇರ್ತಾರೆ. ಅವ್ರ ಹೆಸರು ಅವ್ರ ಎದುರುಗಡೆ ಬಂದಾಗ ನನಗೆ ಅವ್ರ ಹೆಸರೇ ಬರೋಲ್ಲ, ಆ ಥರ ಆಗುತ್ತೆ. ಇವಾಗ ಒಂದೊಂದ್ಸಲ ಹಾಗೆ ಆಗುತ್ತೆ ಮೊಬೈಲ್ ಮುಂದೆನೂ. ನಾನು ನನ್ನ ಬಜೆಟಲ್ಲಿ ಇಟ್ಕೊಂಡು ಹೋಗಿದ್ದೆ. ಆದರೂ ನನ್ನ ಬಜೆಟ್ಗಿಂತಲೇ ಒಂದು 10,000 ಜಾಸ್ತಿನೇ ಆಯಿತು. ಏನು ಮಾಡೋದು, ಏನು ಮಾಡೋಕ್ಕಾಗಲ್ಲ. ಹಳೆಯ ಮೊಬೈಲು ಕೂಡ ರಿಪೇರಿ ಮಾಡಿ ಕೊಟ್ಟರು. ಅದೇನು ಫುಲ್ ರಿಪೇರಿ ಆಗಲ್ಲ ಅಂದರು. ಅಟ್ಲೀಸ್ಟ್ ಅದು ಡಿಸ್ಪ್ಲೇ ಹೋಗಿತ್ತಲ್ವ. ನನಗೆ ಇದು ಇನ್ಸ್ಟಾಗ್ರಾಮ್ ಬೇಕು ಅಂತ ಹೇಳಿ ನಾನು ಇದು ತೊಗೊಂಡೆ. 1,800 ರೂಪಾಯಿ ಚಾರ್ಜ್ ಮಾಡಿದ್ರು. ಅವ್ರು ಹೇಳಿದರು 2,000 ರೂಪಾಯಿ ಒಳಗಾದರೆ ನಾನು ರಿಪೇರಿ ಮಾಡಿ ಅಂತಿದ್ದೆ. ಆಯಿತು ಮೇಡಮ್ ಅಂತ ಹೇಳಿದ್ರು. 2,000 ಆಗುತ್ತೆ ಅಂತಲೂ ಹೇಳಿದರು. ಆಮೇಲೆ ನೆನ್ನೆ ಫೋನ್ ಮಾಡಿ ಕೇಳಿದಾಗ ನಾನು ನೆನ್ನೆನೇ ಬರಬೇಕಾಗಿತ್ತಲ್ವ, ಮತ್ತು ಇವತ್ತು ಹೆಂಗಿದ್ರು ಊರಿಗೆ ಹೋಗೋದಿತ್ತಲ್ಲ, ಅದಕ್ಕೆ ಬೇಡ ಅಂತೇಳಿ ಇವತ್ತೇ ಬಂದೆ. ಹಳೆ ಮೊಬೈಲು ರಿಪೇರಿ ಆಯಿತು. ಅದೇ ತುಂಬ ಏನು ಚೆನ್ನಾಗಿ ಆಗಲ್ಲ, ಪರವಾಗಿಲ್ಲ ಅಂತ ಹೇಳಿದರು. ಸಾಕು ನನಗೂ ಇದಿಷ್ಟು ಸಿಕ್ತಲ್ವ, ನನಗೆ ಇನ್ಸ್ಟಾಗ್ರಾಮ್ದೊಂದು ಸಿಕ್ತು. ಆಮೇಲೆ ನಮಗೆ ಏನು ಗೊತ್ತಾ, ಯೂಟ್ಯೂಬ್ ಮಾಡೋರಿಗೆ ಮೊಬೈಲ್ಗಳು ಇರಬೇಕು. ಅಂದರೆ ನಮಗೆ ಸ್ಟೋರೇಜ್ ಎಷ್ಟಿದ್ರೂ ಸಾಕಾಗಲ್ಲ. ನಿಜ ಹೇಳ್ತೀನಿ, ನಮ್ಮದು ಅಂತ ಏನೂ ಇರಲ್ಲ ಇದರಲ್ಲಿ. ಫೋಟೋಸ್ ಇರಲ್ಲ, ಏನೂ ಇರಲ್ಲ. ಎಲ್ಲ ಯೂಟ್ಯೂಬಿಗೆ ಏನು ಬೇಕೋ ಅದು ಮಾತ್ರ ಇರುತ್ತೆ.
ಶ್ರೇಯುನ ಸ್ಕೂಲಿಂದ ಕರ್ಕೊಬಂದಿರೋದು ವಿಡಿಯೋ ಕೂಡ ನಾನು ರೆಕಾರ್ಡ್ ಮಾಡಿದ್ದಿದೆ. ಅಲ್ಲಿಂದನೇ ಇನ್ಸ್ಟಾಗ್ರಾಮಿಗೆ ಹಾಕ್ತೀನೋ ಅಥವಾ ಇವತ್ತು ಶೂಟ್ ಮಾಡಿರೋದನ್ನ ಇನ್ಸ್ಟಾಗ್ರಾಮಿಗೆ ಹಾಕ್ತೀನೋ, ನೋಡೋಣ ಏನಾಗುತ್ತೆ ಅಂತ. ನಂಗೆ ತುಂಬ ಬೇಜಾರಾಗ್ತಾ ಇತ್ತು, ಯಾಕಂದರೆ ಊರಿಗೆ ಹೋದಾಗ ಹಳ್ಳಿ ವ್ಲಾಗ್ಗಳೆಲ್ಲ ತುಂಬ ಚೆನ್ನಾಗಿ ಆಗ್ತಾ ಇತ್ತಲ್ವಾ, ಹಪ್ಪಳದ್ದು ಅದು ಇದು ಎಲ್ಲ ನಾನು ಇನ್ಸ್ಟಾಗ್ರಾಮಲ್ಲಿ ಹಾಕಬೇಕು, ವ್ಯೂಸ್ ಚೆನ್ನಾಗಾಗುತ್ತೆ ಅಂದ್ಕೊಂಡಿದ್ದೆ. ಅದು ಹಾಗೇನೆ ನಾವು ಅಂದ್ಕೊಳ್ಳೋದೇ ಒಂದು, ಅದಾಗದೇ ಒಂದು. ಅಲ್ಲೇ ಇದ್ದಾಗ ಅಮ್ಮ ಫೋನ್ ಮಾಡ್ತಿದ್ರು, ನಮಗೆ ತಲೆ ಬಿಸಿಯಾಗಿತ್ತು. ನಾನೇನೋ ಮಾತಾಡಲಿಲ್ಲ, ಆಮೇಲೆ ಸುಮ್ಮನಿರಮ್ಮ ಈಗ ಇಡಮ್ಮ ಫೋನು ಆಮೇಲೆ ಮಾಡ್ತೀನಿ ಅಂದರೆ, ನೀವಿನ್ನೂ ಸಾಗರದಲ್ಲೇ ಇದ್ದೀರಾ ಅಂತ. ಸಾಗರದಲ್ಲೇ ಇದ್ದೀವಿ ಅಂತ. ಅಮ್ಮನೂ ಒಂಚೂರು ಆಸ್ಪತ್ರೆಗೆ ಹೋಗ್ಬೇಕಂತೆ, ಅದಕ್ಕೋ ಏನೋ ಗೊತ್ತಿಲ್ಲ. ನಿಜ ಹೇಳ್ತೇನೆ, ಇವತ್ತು ನನಗೆ ಮನಸ್ಸಿಗೆ ಇಷ್ಟು ದಿನದ ನಂತರ ಇವತ್ತು ಮನಸ್ಸಿಗೆ ನನಗೆ ಒಂಥರ ಸಮಾಧಾನ ಅನ್ನಿಸ್ತು. ನಾನು ಆಗಲೇ ಬ್ಲಾಗೇ ಮಾಡಲಿಲ್ಲ, ಯಾಕೆ ಗೊತ್ತಾ, ನನ್ನನ್ನು ಹಿಂದೆ ಕೂರಿಸಿದ್ರು ಅಪ್ಪ ಮಗ ಸೇರಿ. ಅದಕ್ಕೆ ಈಗ ಮಗ ಬ್ಲಾಗೇ ಮಾಡ್ಕೊಂಡಿಲ್ಲ, ನಾನು ಮುಂದೆ ಕೂರ್ತೀನಿ ಪ್ಲೀಸ್ ಅಂತ ಹೇಳಿ ಮುಂದೆ ಕುತ್ಕೊಂಡಿದ್ದೀನಿ. ಹೋಗ್ಬೇಕಿರೋ ಮತ್ತೇನು ಹಿಂದಾಗ್ತೀನೋ ಏನೋ ನನಗೂ ಗೊತ್ತಿಲ್ಲ. ಅಪ್ಪ ಇವತ್ತು ನೆಮ್ಮದಿಯಾಗಿ ಉಸಿರಾಡ್ಬೋದು. ಅದಕ್ಕೆ ನಾನೆಲ್ಲ ಒಂದು ಬುಕ್ ಮಾಡ್ಕೊಂಡಿದ್ದೀನಿ, ನನ್ನ ಯೂಟ್ಯೂಬ್ದು ಇನ್ಸ್ಟಾಗ್ರಾಮ್ದು ಎಲ್ಲ ಇದರಲ್ಲಿ ಬರೆದು ಇಟ್ಕೊಂಡಿರ್ತೀನಿ ನಾನು, ಯಾಕಂದರೆ ಬರ್ತೋಗ್ಬಿಡುತ್ತಲ್ಲ ಹಾಗಾಗಿ. ಯಾರ್ರಿ ನಮ್ಮ ದಮನೇಲಿ ದೋಸ್ತ ನಿಲ್ಲಿಸಿ ಮಾತಾಡಿ, ಇನ್ನೊಂದಿನ ಮಾತಾಡಿ. ಮೊಬೈಲ್ ಅಂಗಡಿಲೇ ತುಂಬ ಟೈಮ್ ಆಗೋಯ್ತು, ಹತ್ತತ್ರ 1 ಗಂಟೆ ಆಗೋಯ್ತು. 3-4 ಜನ ಬಂದು ಅದು ಐಡಿ ಎಲ್ಲ ಹುಡುಕಿ, ಅದು ಹಳೆ ಮೊಬೈಲಲ್ಲಿ ಟೈಮು ಮತ್ತು ಡೇಟು ಹಳೇದು ತೋರಿಸ್ತಾ ಇತ್ತು. ಹಾಗಾಗಿ ಅದೇನೋ ತುಂಬ ಪ್ರಾಬ್ಲಮ್ ಆಗಿಬಿಟ್ಟಿತ್ತು. ಆಮೇಲೆ ಹೆಂಗೆಂಗೋ ಮಾಡಿ ಸರಿ ಮಾಡಿ ಅಂತೂ ಕೊಟ್ಟರು. ಅಷ್ಟೊತ್ತಿಗೆ ಅಮ್ಮ ಊಟಕ್ಕೆಲ್ಲ ರೆಡಿ ಮಾಡಿ ಇಟ್ಟಿದ್ರು. ನಾವು ಯಾವಾಗಲೂ ಅಷ್ಟೇ ಹಿಂಗೆ ಬರ್ತೀವಿ, ಊಟ ಮಾಡಿ ಗಡಿಬಿಡಿ ಹೋಗ್ತೀವಿ ಅಂತ ಹೇಳಿ ಇವತ್ತು ಡೈನಿಂಗ್ ಟೇಬಲ್ ಮೇಲೆ ಅಮ್ಮ ಎಲ್ಲ ಜೋಡಿಸಿಟ್ಟಿದ್ರು. ಅನ್ನ ಮಾಡಿದರು, ಶ್ರೇಯುಗೆ ತಿಳಿಸಾರು ಇಷ್ಟ ಅಂತ ತಿಳಿಸಾರು ಮಾಡಿದರು. ಹಾಗೆ ಹೊಸ ಮಾವಿನಕಾಯಿ ಉಪ್ಪಿನಕಾಯಿ ಕೂಡ ತೆಗೆದಿದ್ರು. ಮೊಸರು, ಆಮೇಲೆ ನನಗೆ ಮೊಸರುಗಾಯಿ ಇಷ್ಟ ಅಂತ ಮೊಸರುಗಾಯಿ ಮಾಡಿದರು. ಇವತ್ತಿನ ಊಟ ಹಾಗೆ ನಮ್ಮ ಮನೆಯವ್ರಿಗೆ ಇಷ್ಟ ಅಂತ ಪಕೋಡನೂ ಕೂಡ ಮಾಡಿದರು. ಶ್ರೇಯುಗೆ ನಾನು ಊಟ ಹಾಕಿ ಕೊಡ್ತಾಯಿದ್ದೀನಿ. ಸೆಕೆ ಅಂದರೆ ಸೆಕೆ, ನಮ್ಮದು ಮೇಲ್ಗಡೆ ಮನೆ ಏನೂ ಇಲ್ವಲ್ಲ, ಹಾಗಾಗಿ ತುಂಬ ಸೆಕೆ ಅನ್ನಿಸ್ತಾ ಇತ್ತು. ಈ ಅಮ್ಮ ಏನು ಮಾಡಿದ್ದಾರೆ ಅಂದರೆ, ಮೇಲ್ಗಡೆ ನಾನು ಹುಲ್ಲು ಹಾಕಿ ಹಪ್ಪಳ ಒಣಗಿಸಿದ್ದೆಲ್ಲ ಹುಲ್ಲನ್ನ ತೆಗ್ಸಿಲ್ಲ ಅಂತೆ, ಮಳೆಗಾಲ ಮುಗಿಯೋ ತನಕ ತೆಗ್ಸೋದಿಲ್ಲ ಅಂತ ಹೇಳ್ತಾಯಿದ್ರು. ಸ್ವಲ್ಪ ತಂಪಾಗುತ್ತೆ ಅಂತ ಹೇಳ್ತಾಯಿದ್ರು. ಅದೇನು ತುಂಬ ಇರಲಿಲ್ಲ, ಅಮ್ಮ ಮಲಗ್ತಾರಲ್ಲ ಆ ರೂಮಿನಷ್ಟು ಜಾಗ ಮಾತ್ರ ಇತ್ತು. ಅಮ್ಮನೂ ಅಷ್ಟೇ ಹಸುವಾಗಿತ್ತಂತೆ. ಅವರಿಗೂ ನನ್ನಂಗೆ ಸ್ನಾನ ಆದ ತಕ್ಷಣ ಏನಾದರೂ ತಿನ್ನಬೇಕು. ಅವ್ರು ಸ್ನಾನ ಆದ ತಕ್ಷಣ ಫಸ್ಟ್ ಮಾಡೋದೇ ಊಟ. ಹಾಗಾಗಿ ಊಟ ಮಾಡೋಣ ಅಂತ ಇದ್ದರು. ಫಸ್ಟ್ ಶ್ರೇಯುಗೆ ಹಾಕ್ಕೊಡ್ತೀನಿ, ಆಮೇಲೆ ಊಟ ಮಾಡೋಣ ಅಂತ ಹೇಳಿದ್ವಿ. ಶ್ರೇಯುದು ಊಟ ಆಯಿತು, ಹಾಗೆ ನಮ್ಮದು ಕೂಡ ಊಟ ಆಯಿತು. ಅಡಿಕೆ ಸುಲಿಯೋದಕ್ಕೆ ಅಂತ ಬಂದಿದ್ದರು, ನಿನ್ನೆ ಬಂದಿದ್ರಂತೆ, ಇವತ್ತು ಯಾರೂ ಬಂದಿರಲಿಲ್ಲ. ಅವರು ಊಟಕ್ಕೆ ಹೋಗಿದ್ರು. ಅಮ್ಮ ನಮ್ಮದು ಊಟ ಆದಮೇಲೆ ಅವರಿಗೂ ಊಟ ಹಾಕ್ತಾಯಿದ್ರು, ರೇಣುಕಕ್ಕಂಗೆ ಅವರಿಗೆ. ಅವ್ರು ಊಟ ಮಾಡ್ತಾಯಿದ್ರಲ್ಲ, ನಾನೊಂದು ಸ್ವಲ್ಪ ಹೊತ್ತು ಕುತ್ಕೊಂಡು ಸುಲಿಯೋಣ ಅಂತ ಸುಲಿತಾ ಇದ್ದೆ. ನಂಗೆ ಹಳೆಯದೆಲ್ಲ ನೆನಪಾಗ್ತಾಯಿತ್ತು. ನಾವು ಸಣ್ಣವ್ರು ಇರಬೇಕಿದ್ರೆ ಅವ್ರು ಎದ್ದೋದ ತಕ್ಷಣ ಫಸ್ಟ್ ಹೋಗಿ ಮನೆ ಮೇಲೆ ಕೂತ್ಕೊಂಡು ಅಡಿಕೆ ಸುಲಿತಾ ಇದ್ವಿ. ಊಟ ಆಯಿತು, ಅಡಿಕೆ ಹಾಕ್ಕೊಂಡೆ, ಎಲೆ ಇಲ್ಲ. ಹೊಟ್ಟೆ ಫುಲ್ ಆದಮೇಲೆ ಒಂದು ಅಡಿಕೆಲೆ ಹಾಕಬೇಕು. ಶ್ರೇಯು ಆ ಚಿಕ್ಕಪ್ಪನ ಮನೆಗೆ ಹೋಗಿದ್ದಾನೆ, ನಾನು ಅದೇ ನಮ್ಮ ಮನೆಯವ್ರನ್ನ ಕರಿತಾ ಇದ್ದೀನಿ, ಹೋಗೋಣ ಅಂತ. ಜಸ್ಟ್ ಊಟ ಆಯ್ತಲ್ಲ, ನಾನು ಒಂದ್ಸಲ ಅಡಿಕೆ ಸುಲಿದೆ. ಅದು ಸುಲಿಯೋಕ್ಕಾಗಲ್ಲ. ಅಮ್ಮ ಅಡಿಕೆ ನೆನೆಸಿಲ್ಲ, ಅಡಿಕೆ ನೆನೆಸಿಲ್ಲ. ಹಾಂ ಹಾಂ ಮೇಲಿತ್ತಲ್ಲ, ಅದ ನೆನ್ಸೋದು ಬೇಡ ಅಂತ ಅದು. ಇವರ ತುಂಬ ನೆನೆಸ್ತಾರೆ ಅದನ್ನು. ಹಸಿ ಅಡಿಕೆ ಮಾಡ್ಕೊಂಡು ಸುಲಿತಾರೆ. ಇವ್ರು ಯಾಕೆ ಅಷ್ಟು ನೆನೆಸಿಲ್ಲ, ಸುಲಿಯೋಕೆ ಆಗಲಿಲ್ಲ, ಕೈ ಉರಿ ಬಂತು. ಹಾಗಾಗಿ ಎದ್ದು ಬಂದೆ ನಾನು. ಅಡಿಕೆ ಸುಲಿಯೋರೇ ಇಲ್ಲ ಅಂತ ಈ ವರ್ಷ. ಬಟ್ಟಿ ಮದುವೆ ಮನೆ ಆಗಿದ್ದಕ್ಕೆ ಅಡಿಕೆ ಸುಲಿಯೋರೇ ಇಲ್ಲ. ನಿನ್ನೆ 2 ಬಂದಿದ್ರಂತೆ, ಇವತ್ತು ಒಬ್ಬರೇ. ಇನ್ನೇನು ರೇಣುಕಕ್ಕನೂ ಕೂರ್ತಾಳೆ ಏನೋ, ನನಗೂ ಗೊತ್ತಿಲ್ಲ. ಅವಳು ಕುತ್ಕೊಂಡ್ರೆ ಅಡ್ಡಿಲ್ಲ. ಹೊಟ್ಟೆ ವಜೆ ಆಗೋಯ್ತು ನನಗೆ, ಹೊಟ್ಟೆ ತುಂಬ್ದಂಗಾಯ್ತು. ಹಾಂ ಊಟ ಜಾಸ್ತಿ ಆಯಿತು. ಚೆನ್ನಾಗಿತ್ತು ಇವತ್ತು ತಿಳಿಸಾರು ಅಲ್ಲ ರೀ, ತಿಳಿಸಾರು ಚೆನ್ನಾಗಿತ್ತು. ನಾನು ಇಲ್ಲಿದ್ದಾಗ ಒಂದಿನೂ ನೆಟ್ಟಾಗ ಊಟ ಮಾಡ್ತಿರ್ಲಿಲ್ಲ. ಅಮ್ಮನ ಹತ್ರ ಶಾಮ್ರ ಆ ಥರದ್ದೆಲ್ಲರೂ ಮಾಡ್ಕೊತಿದ್ದೆ, ಅದು ಊಟ ಮಾಡ್ತಿದ್ದೆ. ತಿಂಡಿನ ತಿಂದು ಇದಾಗ್ತಿದ್ದೆ. ಅಮ್ಮ ಶ್ರೇಯು ಬರ್ತಾನಂತ ರೊಟ್ಟಿನ ಸ್ವಲ್ಪ ಜಾಸ್ತಿ ಮಾಡಿದ್ರಂತೆ. ಅದೇ ಒಣಕಾಯಿ ಇದ್ದಾವೆ ಒಯ್ತೀರಾ ಅಂತ ಅಲ್ಲೆಲ್ಲ ಮೇಲೆ ಗುಡ್ಡೆ ಹಾಕಿ ಬಂದ್ಯಾರಂತೆ. ಅದನ್ನು ಚೀಲಕ್ಕೆ ತುಂಬ್ಕೊಂಡು ಹೋಗ್ಬೇಕಂತ. ಅಯ್ಯಪ್ಪ ನನ್ನಿಂದ ಸಾಧ್ಯ ಇಲ್ಲ ಅಂದೆ. ನಂಗೆ ಕೊಬ್ಬರಿ ಎಣ್ಣೆ ಇಲ್ದಿದ್ರು ಅಷ್ಟು. ಅದು ಏನ್ರಿ, ಕೊಬ್ಬರಿ ಎಣ್ಣೆ ಇಲ್ದಿದ್ರು ಅಷ್ಟು. ನಮ್ಮನೆಯವ್ರು ಅಂತಾರೆ ಶ್ರೇಯು ಬರ್ತಾನೆ ತಡಿ ಅವನ್ನ ಅಂದೆ. ಏನು ಬೇಡ ಅಂದೆ. ಕಾರಲ್ಲಿ ಒಂದು ಚೀಲ ಇದ್ದು ಗೊಬ್ಬರ ತುಂಬ್ಕೊಂಡು ಹೋಗೋಣ ಅಂತ ಒಂದು ಚೀಲ ತಗೊಂಬಂದಿದ್ದು. ನಾ ಗೊಬ್ಬರ ಅಮ್ಮ ಎಲ್ಲ ಗಿಡಕ್ಕೆ ಹಾಕಿದ್ದಾರೆ. ನಾವು ಹೋದ್ಮೇಲೆ ಅಮ್ಮ ಸುಮಾರು ಕೆಲಸ ಮಾಡ್ಕೊಂಡಿದ್ದಾರೆ. ನಾವಿದ್ದಾಗ ಕೆಲಸನೇ ಆಗಲ್ಲ ಮನೇಲಿ. ಹಾಗೆ ಅಲ್ಲ, ಯಾರಾದ್ರೂ ಇದ್ದರೆ ಕೆಲಸ ಆಗಲ್ಲ. ಬರೀ ನಮಗೆ ಊಟ ತಿಂಡಿ ಉಪಚಾರನೇ ಆಗುತ್ತೆ. ಹಾಂ ಅದೇ ರೇಣುಕಕ್ಕೆ ಹೇಳೋಣ ತಡೀರಿ. ಮಳೆಗಾಲದಲ್ಲಿ ಭಾಳ ಐತಂತಲ್ಲಿ ಅರ್ಧ ಮನೇಲಿ, ಅದನ್ನು ತಂದಿಡೋಣ ಅಂತ. ಅದೇ ನಿಚ್ಕೊಂಡು ಕಲ್ಗಿಡೋಣ ಸಣ್ಣದು. ನಾವು ಸಲ ಹೋದಾಗ ಶ್ರೇಯು ಸ್ಕೂಲಲ್ಲಿ ಕತ್ಕೊಂಬಂದಿದ್ವಲ್ಲ, ಅವೆಲ್ಲ ನೆಗೆದು ಬಿದ್ದು ಹೋಗಿದ್ದಾವೆ. ಆ ಥರ ಬಿಸಿಲಿಗೂ ನಾವು ಕಲ್ಲು ಹಾಕ್ಸಿದ್ದಕ್ಕೆ ಎಲ್ಲ ಗಿಡಗಳು ಒಂಥರ ಸುಟ್ಟಂಗೆ ಆಗ್ತಾ ಇದ್ದಾವೆ. ಬಿಸಿಲು ನೇರವಾಗಿ ಕಲ್ಲಿಗೆ ಹೊಡೆದು, ಕಲ್ಲಿಂದ ಗಿಡಕ್ಕೆ ಹೊಡೆದು
ಗಿಡ ಎಲ್ಲ ಸತ್ತಂಗೆ ಆಗ್ಬಿಟ್ಟಿದ್ದಾವೆ, ಸುಮಾರು ಗಿಡಗಳು ಹೋಗ್ಬಿಟ್ಟಿದ್ದಾವೆ. ಆ ಗಿಡಗಳು ಹೋಯಿತು. ಇದು ಎಂಥದ್ರಿ ಬಂಗ್ಲೆ ಗಿಡ ಅಂತಾರಲ್ಲ, ನಾವು ಕಾಗ್ದಾಳಿ ಅಂತೀವಿ, ಅದು 2 ಗಿಡ ಚಿಗುರಿದೆ. ಅದರಲ್ಲಿ 3 ಗಿಡ ಹೋಗಿದೆ, 2 ಗಿಡ ಚೆನ್ನಾಗಿ ಸಣ್ಣಗೆ ಚಿಗುರಿದೆ. ಅದು ಇವ್ರು ಅಂತ ಇದ್ರು, ನರ್ಸರಿಲೇ ತರನ್ವಾ ಅಂತಿದ್ರು. ನೋಡ್ಬೇಕು, ನರ್ಸರಿಲಿ ತುಂಬ ದುಡ್ಡು. ಆ ಸೌತ್ ಕೇಂದ್ರದಲ್ಲೂ ಮನೆಯಲ್ಲೂ ಅವಿದ್ದಾವೆ. ಆಮೇಲೆ ಇದು ರೋಡ್ ಸೈಡಿಗೆಲ್ಲ ಇದ್ದಾವೆ. ಅಲ್ಲಿ ಏನು ಗೊತ್ತಾ, ಕದಿಯೋಕ್ಕೆ ನೀನು ಕದಿ ಅಂತ ಕಾರ್ ನಿಲ್ಸೋದ ಮೇಲೆ. ಕಾರ್ ನಿಲ್ಸೋ ತನಕ ನಿಲ್ಸ್ರಿ ಅಂತೀನ. ಆಮೇಲೆ ನೀವು ಹೋಗಿ ಅನ್ನೋದು. ಒಂದ್ಸಲ ನಾನು ಕದ್ದಿದ್ದೆ, ಒಂದ್ಸಲ ನೀವು ಕದ್ದಿದ್ದೆ ಅಲ್ಲ ರೀ. ಕದಿಯೋದೆಲ್ಲ ಕಟ್ ಮಾಡ್ಕೊಳ್ಳೋದು, ಅದೇ ಅಂತದ್ದು ರೋಡ್ ಸೈಡಿಗೆ ಅಂತ ಕದಿಯೋದು. ಸೋನಾ ನಮ್ಮ ಸೋನು ಪಾಪ ಬಿಸಿಲು ಆಗೋದೇ ಇಲ್ಲ. ಹಾಗೆ ಊಟ ಎಲ್ಲ ಆಯಿತು. ನಮ್ಮ ಶ್ರೇಯು ಹೋಗೋಣ ಅಂತ ರಗಳೆ. ಯಾಕಂದರೆ ಅವನು ಅಲ್ಲಿ ಫ್ರೆಂಡ್ಸ್ ಜೊತೆ ಆಟ ಆಡೋದಕ್ಕೆ ಹೋಗೋದಕ್ಕಾಗಿ. ನಮ್ಮ ಅಮ್ಮಂದು ಅವನದು ಯಾವಾಗಲೂ ಜಗಳ. ಬರ್ತೀರಾ, ಊಟ ಮಾಡ್ತೀರಾ, 5 ನಿಮಿಷ ಕೂರಲ್ಲ, ಹಾಗೆ ಓಡೋಗ್ತೀರಾ ಬಿಸಿಲಲ್ಲಿ ಅಂತ ಹೇಳ್ತಾಯಿದ್ರು. ಏನು ಮಾಡೋದು, ಕರೆಯೋದಕ್ಕಿಂತ ಮುಂಚೆನೇ ಹೇಳ್ತಾಯಿದ್ರು, ತುಂಬ ಹೊತ್ತು ನಾನು ಇರಲ್ಲ, ಬೇಗ ವಾಪಸ್ ಬರಬೇಕು, ನಂಗೆ ತುಂಬ ಕೆಲಸ ಇದೆ ಅಂತಿದ್ರು. ಮತ್ತು ನಾನು ಹ್ಞೂ ಅಂದು ಹೊರಟಿದ್ದೆ. ಹಾಗಾಗಿ ಅವ್ರು ಹೇಳಿದ್ದನ್ನ ಕೇಳಬೇಕಲ್ವ, ಹಾಗೆ ನಾನು ಹೊರಟೆ. ನಮ್ಮ ಶ್ರೇಯು ನಾವು ಹೊರಡೋಕ್ಕಿಂತ ಮುಂಚೆನೇ ಎಲ್ಲ ಲಗೇಜ್ ಒಯ್ದು ಇಡ್ತಾ ಇದ್ದಾನೆ. ಹಾಗೆಯೇ ಇವತ್ತಿನ ವಿಡಿಯೋನ ಕೂಡ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಹಾಗೆಯೇ ನಾಳಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಬಾಯ್.